ಹೆಣ್ಣು ಭ್ರೂಣ ಪತ್ತೆ ಮಾಡೋದು ಅದನ್ನ ಹತ್ಯೆ ಮಾಡುವಂತ ಕೆಲಸವನ್ನ ಮಾಡುತ್ತಾ ಇದ್ದಂತಹ ಆಸ್ಪತ್ರೆಗಳಿಗೆ ಬೀಗ ಹಾಕುವಂತ ಕೆಲಸ ಈಗ ಮತ್ತೆ ಮುಂದುವರೆದಿದೆ. ಮೈಸೂರಿನ ಮತ್ತೊಂದು ಆಸ್ಪತ್ರೆಗೆ ಈಗ ಬೀಗ ಬಿದ್ದಿದೆ. ಪ್ರತಿಷ್ಠಿತ ಶ್ರೀದೇವಿ ನರ್ಸಿಂಗ್ ಹೋಮ್ ಸೀಸ್ ಆಗಿದೆ. ಭ್ರೂಣಗಳ ಸ್ಕ್ಯಾನಿಂಗ್ ಇಮೇಜ್ಗಳನ್ನು ಇಟ್ಟುಕೊಳ್ಳದ ಆಸ್ಪತ್ರೆ ಇದು. ಭ್ರೂಣದ ಫೋಟೋ ದಾಖಲೆಯನ್ನು ಒದಗಿಸಲು ನರ್ಸಿಂಗ್ ಹೋಮ್ ವಿಫಲವಾಗಿದೆ. ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಈಗ ಬೀಗವನ್ನ ಜಡಿದಿದ್ದಾರೆ ಆರೋಗ್ಯ ಅಧಿಕಾರಿಗಳು. ಸರಿಯಾಗಿ ದಾಖಲೆಗಳನ್ನ ಮೇಂಟೈನ್ ಮಾಡದೇ ಇದ್ರೂ ಕೂಡ ಅನುಭವಿಸಬೇಕಾಗತ್ತೆ. ಇದು ಮೈಸೂರಿನ ಪ್ರತಿಷ್ಠಿತ ಶ್ರೀದೇವಿ ನರ್ಸಿಂಗ್ ಹೋಮ್ನ ಇವತ್ತು ಸೀಸ್ ಮಾಡಲಾಗಿದೆ. ನೋಡ್ತಾ ಇದ್ದೀರಾ, ಮೈಸೂರಿನಲ್ಲಿರುವಂತಹ ಶ್ರೀದೇವಿ ನರ್ಸಿಂಗ್ ಹೋಮ್ ಇದು. ಭ್ರೂಣಗಳ ಸ್ಕ್ಯಾನಿಂಗ್ ಇಮೇಜ್ಗಳನ್ನೇ ಈ ಆಸ್ಪತ್ರೆ ಇಟ್ಕೊಂಡಿಲ್ವಂತೆ. ಭ್ರೂಣದ ಫೋಟೋ ದಾಖಲೆಯನ್ನು ಒದಗಿಸೋಕೆ ವಿಫಲವಾಗಿದೆ ಈ ನರ್ಸಿಂಗ್ ಹೋಮ್. ಸೊ ಹಾಗಾಗಿ ಈಗ ಆರೋಗ್ಯಾಧಿಕಾರಿಗಳು ಇದಕ್ಕೆ ಬೀಗವನ್ನು ಹಾಕಿದ್ದಾರೆ. ಸೊ ಇಲ್ಲಿಗೆ ಹಲವು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಿದ್ದು. ಹೆಣ್ಣು ಭ್ರೂಣ ಪತ್ತೆ ಮಾಡೋದು, ಅದನ್ನು ಹತ್ಯೆ ಮಾಡುವಂಥ ಪ್ರಕರಣ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಈಗ ಸೀಸ್ ಮಾಡುವಂಥ ಕೆಲಸವನ್ನು ಆರೋಗ್ಯಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಇಡೀ ಆಸ್ಪತ್ರೆಯನ್ನೇ ಸೀಸ್ ಮಾಡಿದ್ದೀರಾ ಅಥವಾ ಮಷಿನ್ಗಳನ್ನು ಸೀಸ್ ಮಾಡಿದ್ದಾರೆ ಅನ್ನೋದನ್ನು ನೋಡಬೇಕು. ಕಾರಣ ಆಸ್ಪತ್ರೆ ಬೇರೆದಕ್ಕೂ ಕೂಡ ಅವಶ್ಯಕತೆ ಇರುತ್ತೆ. ಅಲ್ಲಿ ಅನೇಕ ಪೇಷಂಟ್ಸ್ಗಳು ಕೂಡ ಟ್ರೀಟ್ಮೆಂಟನ್ನು ತಗೊಳ್ತಾ ಇರ್ತಾರೆ. ಸೊ ನೀವು ಏಕಾಏಕಿಯಾಗಿ ಮಷಿನ್ಗಳನ್ನು ಸೀಸ್ ಮಾಡ್ಕೊಂಡು ಹೋಗ್ಬೋದು, ಬೇರೆದಕ್ಕೆ ಅವಕಾಶವನ್ನು ಮಾಡಿಕೊಡೋದೇನೆ. ಮೋಸ್ಟ್ಲಿ ಮಷಿನ್ಗಳಿಗೆ ಸೀಸ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಅವುಗಳು ಯಾವುದು ಕೂಡ ಲ್ಯಾಬ್ರೋಟ್ರಿಗಳಿಗೆ ಅವಕಾಶ ಇರೋದಿಲ್ಲ. ಭ್ರೂಣಗಳ ಸ್ಕ್ಯಾನಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಮಷಿನ್ಗಳು. ಸೊ ಹಾಗಾಗಿ ಈಗ ಅವನ್ನೆಲ್ಲ ಸೀಸ್ ಮಾಡ್ಕೊಂಡಿದ್ದಾರೆ. ಆಸ್ಪತ್ರೆಗೆ ಹಾಕಿದರೆ ಪೇಷಂಟ್ಸ್ಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಮಷಿನ್ಸ್ಗಳು ಯಾವ್ಯಾವ ಇರುತ್ತೋ ಅವುಗಳನ್ನೆಲ್ಲ ಸೀಸ್ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ತರಬಹುದಾ ಅಂತಂದರೆ ತರಬಹುದು ಅವರು, ಇಲ್ಲ ಅಂತಲ್ಲ. ಬಟ್ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕಲ್ಲ ಏಕಾಏಕಿಯಾಗಿ.